ಸುಮಾರು 1700 ವರ್ಷಗಳ ಹಿಂದೆ ಭಾರತದಲ್ಲಿ ಒಂದು ದೇವಾಲಯವನ್ನು ನಿರ್ಮಿಸಲಾಯಿತು. ಇಂದಿಗೂ ಆ ದೇವಾಲಯವನ್ನು ನೋಡಿದಾಗ ಪೀಪಲ್ ವಿಲ್ ಬಿ ಶಾಕ್ಡ್. ಆ ದೇವಾಲಯವೇ ಎಲ್ಲೋರಾದ ಕೈಲಾಸ ದೇವಾಲಯ. ಇದು ಕೇವಲ ಒಂದು ದೇವಾಲಯವಲ್ಲ, ಇದು ಮಾನವ ನಾಗರಿಕತೆಯ ಅದ್ಭುತ ಇಂಜಿನಿಯರಿಂಗ್ ಸಾಧನೆ. ಏಕೆಂದರೆ ಇಂದಿಗೂ ಕೈಲಾಸ ದೇವಾಲಯವು ವಿಶ್ವದ ಅತಿದೊಡ್ಡ ಏಕಶಿಲೆಯಲ್ಲಿ ನಿರ್ಮಾಣವಾಗಿದೆ. ಅಂದರೆ ಒಂದೇ ಬಂಡೆಯನ್ನು ಕೆತ್ತಿ ನಿರ್ಮಿಸಲಾದ ವಿಶ್ವದ ಅತಿದೊಡ್ಡ ಸ್ಮಾರಕ. ವೀಕ್ಷಕರೇ, ಇದನ್ನು ನಿರ್ಮಿಸಲು ಸುಮಾರು 10 ಅಂತಸ್ತಿನ ಕಟ್ಟಡದಷ್ಟು ಎತ್ತರ ಮತ್ತು ಒಂದು ಫುಟ್ಬಾಲ್ ಮೈದಾನದಷ್ಟು ವಿಸ್ತೀರ್ಣ ಹೊಂದಿದ್ದ ಸಂಪೂರ್ಣ ಬೆಟ್ಟವನ್ನೇ ಆಯ್ಕೆ ಮಾಡಲಾಯಿತು. ನಂತರ ಆ ಬೆಟ್ಟವನ್ನು ಮೇಲಿಂದ ಕೆಳಗೆ ಕೆತ್ತಲು ಆರಂಭಿಸಲಾಯಿತು. ಹೌದು, ಒಂದೊಂದೇ ಬಂಡೆಯನ್ನು ತೆಗೆದುಹಾಕುತ್ತಾ ಹೋದರು. ಕೊನೆಗೆ ಉಳಿದಿದ್ದು ಇಂದು ನಾವು ನೋಡುತ್ತಿರುವ ಈ ಅದ್ಭುತ ಕೈಲಾಸ ದೇವಾಲಯ. ಇದನ್ನು ನಿರ್ಮಿಸಲು ಸುಮಾರು 2 ಲಕ್ಷ ಟನ್ ಕಲ್ಲುಗಳನ್ನು ತೆಗೆದುಹಾಕಲಾಗಿದೆ. ಇಂದಿನ ದಿನಗಳಲ್ಲಿ ಅಷ್ಟೊಂದು ಕಲ್ಲುಗಳನ್ನು ಸಾಗಿಸಬೇಕೆಂದರೆ ಸುಮಾರು 11,000 ಟ್ರಕ್ಗಳು ಬೇಕಾಗುತ್ತವೆ. ಆದರೆ ಪ್ರಶ್ನೆ ಏನೆಂದರೆ, ಕೇವಲ ಸುತ್ತಿಗೆ ಮತ್ತು ಉಳಿಯಂಥ ಸರಳ ಸಾಧನಗಳನ್ನು ಬಳಸಿ ಇಷ್ಟೊಂದು ಬೃಹತ್ ದೇವಾಲಯವನ್ನು ಮನುಷ್ಯರು ಹೇಗೆ ನಿರ್ಮಿಸಿದರು? ಇದರ ಹಿಂದೆ ನಿಜವಾಗಿ